ಹೂವಿಂದ ಹೂವಿಗೆ ಹಾರುವ ತುಂಬಿ ಏನನು ಹಾಡುತ್ತಿಹೇ ನೀ, ಏನನು ಹಾಡುತ್ತಿಹೇ. ಈ ಕನ್ನಡದಲ್ಲಿ ಬರುವಂತಹ ಸರಿಗಮ ಅಂತ ಹೇಳಿ ಬಂದಾಗ ನಾವು ನಿಮ್ಮನ್ನೆಲ್ಲರನ್ನು ನೋಡಿದ್ದೆ. ಓಕೆ, ಇತ್ತೀಚೆಗೆ ನಿಮ್ಮನ್ನು ನೋಡಿದ್ ಸ್ವಲ್ಪ ಕಮ್ಮಿ ಇದೆ, ಬಟ್ ಆದ್ರೂ ಕೂಡ ಎಲ್ಲ ಸರಿಗಮ ಯಾರು ಫ್ಯಾನ್ಸ್ ಇದ್ದಾರೆ ಎಲ್ಲರೂ ನಿಮ್ಮನ್ನು ನೋಡೇ ಇರ್ತಾರೆ. ಫ್ಲವರ್ ಶೋ ಅಂತ ಹೇಳಿ ಬಂದಾಗ ಎಲ್ಲ ಯಾವತ್ತೂ ಕೂಡ ಲಾಲ್ಬಾಗ್ ಎಲ್ಲ ಆಗುತ್ತೆ. ಈ ಸತಿ ಕಬ್ಬನ್ ಪಾರ್ಕ್ ಅಲ್ಲಿ 10 ವರ್ಷಗಳ ನಂತರ ಹೌದು ಹೌದು ಏನು ನಿಮ್ಗೆ ಖುಷಿ ಅನ್ಸ್ತು ಈ ಬಾರಿ? ಇದು ಲಾಲ್ಬಾಗ್ಗೂ ಹೋಗಿದ್ದೀನಿ ನಾನು, ಬಟ್ ಕಬ್ಬನ್ ಪಾರ್ಕ್ ನನಗೆ ತುಂಬ ಆತ್ಮೀಯವಾದಂಥ ಜಾಗ. ವಾಕ್ಸಿಗೆ ಬರ್ತಿರ್ತೀನಿ, ಕ್ಲಬ್ ಹೌಸ್ ಇದೆ, ಸೊ ತುಂಬ ನಾನು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಈ ಥರದ ಜಾಗದಲ್ಲೂ ನಮಗೆ ಈ ಫ್ಲವರ್ ಶೋ ಆಗಿದ್ದು ತುಂಬ ಖುಷಿ ಆಯಿತು. ನಾಟ್ ಜಸ್ಟ್ ಲಾಲ್ಬಾಗ್, ಕಬ್ಬನ್ ಪಾರ್ಕಲ್ಲೂ ಆಗುತ್ತೆ ಅಂತ. ಆ್ಯಂಡ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ. ಸೊ ಇದೆಲ್ಲನೂ ನಮಗೆ ಇಟ್ಸ್ ಬ್ರಿಂಗಿಂಗ್ ಮೋರ್ ಪೀಪಲ್. ಬರೀ ರನ್ನರ್ಸು ಮ್ಯಾರಥಾನ್ಸಿಗೆ ಬರ್ತಿದ್ರು, ಇವತ್ತಿಲ್ಲಿ ಎಲ್ಲ ಹೂವಿನ ಪ್ರೇಮಿಗಳು, ಆ ಥರ ಒಂದು ನೇಚರ್ ಲವರ್ಸ್ ಎಲ್ಲ ಬಂದಿದ್ದಾರೆ. ಆ್ಯಂಡ್ ಅವ್ರು ಆರ್ಗನೈಸ್ ಮಾಡಿರೋ ರೀತಿ ಇರ್ಬೋದು, ಎಲ್ಲ ವಾಚ್ಮೆನ್ಗಳು ಯಾರನ್ನೂ ಹತ್ತಿರ ಹೋಗ್ದಂಗೆ ಅದೆಲ್ಲ ಕಾಪಾಡ್ಕೊತಿರೋದು ನಿಜವಾಗ್ಲೂ ಖುಷಿ ಆಗುತ್ತೆ. ಆ್ಯಂಡ್ ನಮ್ಮ ಅಜ್ಜಿ ತಾತ ನಾನು ಚಿಕ್ಕವಳಿದ್ದಾಗ ಮೈಸೂರಿಗೆ ಹೋಗುವಾಗ ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ತಿದ್ರು. ಸೊ ನನಗೇನು ಖುಷಿ ಅಂದರೆ ಅವ್ರನ್ನ ನಾನು ಇವತ್ತು ಫ್ಲವರ್ ಶೋ ಕರ್ಕೊಂಡ್ಬಂದಿದ್ದೀನಿ. ಸೊ ಗಿವಿಂಗ್ ಬ್ಯಾಕ್ ಟು ಆ ಮೆಮರೀಸ್. ಅವ್ರು ನಮ್ಮನ್ನ ಕರ್ಕೊಂಡು ಹೋಗಿ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಆ್ಯಕ್ಚುಲಿ ನಾನು ಬನ್ನಿ ಇವತ್ತು ಫ್ಲವರ್ ಶೋಗೆ ಹೋಗೋಣ ಅಂತ ನಾನು ಕರ್ಕೊಂಡ್ಬಂದಿದ್ದು. ನನಗೆ ತುಂಬ ಖುಷಿ ಆಯಿತು. ಹೌದು, ಏನು ಹಾಡು ನೆನಪಾಗುತ್ತೆ ಅಂತನಾ? ಖಂಡಿತ. ಹೂವು ಅಂದ ತಕ್ಷಣ ಸುಮಾರು ಹಾಡುಗಳು ಬರುತ್ತೆ, ಆದರೆ ಒಂದು ಜಾನಕಿ ಅಮ್ಮ ಅವ್ರದ್ದು ಹೂವಿಂದ ಹೂವಿಗೆ ಹಾರುವ ತುಂಬಿ ಏನನು ಹಾಡುತ್ತಿಹೇ ನೀ, ಏನನು ಹಾಡುತ್ತಿಹೇ. ಹೂವಿನ ಕೋಮಲ ಭಾವನೆ ಕೆಣಕಿ ಏತಕ್ಕೆ ಕಾಡುತ್ತಿಹೇ ನೀ, ಹೂವಿಂದ ಹೂವಿಗೆ ಹಾರುವ ದುಂಬಿ. ಅಲ್ಲೊಂದು ದುಂಬಿನೂ ಇದೆ. ಸೊ ಈ ಹಾಡು ನೆನಪಾಯ್ತು.